ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಯ್ಕೆ ಕೊಡಬೇಕಾ? ನಾವು ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಇದ್ದೇವೆ. ಇಲ್ಲಿನ ಕಾರ್ಮಿಕರ ಜೊತೆ ಮಾತಾಡ್ತಾ ಅವರ ಕೆಲಸ ಕಾರ್ಯಗಳನ್ನು ಅರ್ಥ ಮಾಡ್ಕೋತಾ ಒಂದು ಪುಟ್ಟ ಕ್ವಿಜ್ ಕಾರ್ಯಕ್ರಮ ನಡೆಸುವ ಯೋಜನೆ ನಮ್ಮದು. 3 ತಂಡಗಳು ಸಿದ್ಧವಾಗಿವೆ. ಆ ತಂಡಗಳ ಪರಿಚಯ ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲ ತಂಡ, ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಳ್ಳಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಉದಯ್ ಕುಮಾರ್. ನಾನು ಚಿತ್ರದುರ್ಗ ವಿಭಾಗದಲ್ಲಿ ಗ್ರಾಮೀಣ ಅಂಚೆ ಸೇವಕನಾಗಿ ಸುಮಾರು 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಅಂಚೆ ತಾಂತ್ರಿಕ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ನಗರದಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮಗೆ ಸರ್ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾವು ಕುಟುಂಬದವರು ಕೂಡ್ಕೊಂಡು ನಿಮ್ಮ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳು. ನಿಮ್ಮ ತಟ್ಟ ಅಂತೇಳಿ ಕಾರ್ಯಕ್ರಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಈ ಅವಕಾಶ ಸಿಕ್ಕಿದ್ದು ಸೌಭಾಗ್ಯ ಅಂತ ಭಾವಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ತುಂಬ ಸಂತೋಷ. ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಮಾತನ್ನು ಆಡಿದ್ರಿ. ಕೃತಜ್ಞತೆಗಳು ತಮಗೆ. ತಮ್ಮ ಸಹಸ್ಪರ್ಧಿಯ ಪರಿಚಯ. ನಾನು ಪ್ರಧಾನ ಅಂಚೆ ಕಚೇರಿಯಲ್ಲಿ ಸಹಾಯಕ ಅಂಚೆ ಪಾಲಕನಾಗಿ ನಿರ್ವಹಿಸ್ತಾ ಇದ್ದೇನೆ. ಹೆಸರು ಬಂದುಬಿಟ್ಟು ಆರ್ ಕುಮಾರ್. ನಿಮ್ಮ ಕಾರ್ಯಕ್ರಮವನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಇದು ಕನ್ನಡದ ಅಪ್ಪಟ ಕನ್ನಡಿಗರ ಧ್ವನಿ ಇದ್ದಂಗೆ ಇದು. ಈ ಕಾರ್ಯಕ್ರಮ ನಮ್ಮ ಕುಟುಂಬದ ವರ್ಗದ ಎಲ್ಲರೂ ಈ ಕಾರ್ಯಕ್ರಮ ಅಚ್ಚುಮೆಚ್ಚಿನವಾಗಿ ವೀಕ್ಷಣೆ ಮಾಡ್ತಿದ್ವಿ. ಇದು ಧನ್ಯವಾದಗಳು. ನಿಮ್ಮ ಅಭಿಮಾನಕ್ಕೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ತಂಡ 1 ಸ್ವಾಗತ ತಮಗೆ. ತಂಡ 2 ತಮ್ಮ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವಣ್ಣ ಆರು ಅಂತ. ನಾನು ಸೌತ್ ಕರ್ನಾಟಕ ರೀಜನಲ್ ಆಫೀಸಲ್ಲಿ MTS ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸ್ವಾಗತ ತಮಗೆ. ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತೇಳಿ ಸೌತ್ ಕರ್ನಾಟಕ ರೀಜನಲ್ ಆಫೀಸಲ್ಲಿ ಪೋಸ್ಟಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಭಾಳ ಸಂತೋಷ. ತಂಡ 2 ಶುಭವಾಗಲಿ ತಮಗೆ. ತಂಡ 3 ತಮ್ಮ ಪರಿಚಯ. ನನ್ನ ಹೆಸರು ಪ್ರವೀಣ್. CPTಯಲ್ಲಿ ಡೆವಲಪರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್. ನಾನು ಅಂಚೆ ಉತ್ಕೃಷ್ಟತಾ ಮತ್ತು ತಂತ್ರಜ್ಞಾನ ಕೇಂದ್ರದಲ್ಲಿ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ತಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಅತ್ಯಂತ ಕನ್ನಡವನ್ನು ಎಲ್ಲರಿಗೂ ಇವಾಗ ಗೊತ್ತಿಲ್ಲದ ನ್ಯೂ ಜನ್ರೇಷನ್ಗೂ ಕೂಡ ಒಂದು ಕನ್ನಡದ ಬಗ್ಗೆ ಜ್ಞಾನ ಸಂಪಾದನೆಯನ್ನು ಹಂಚುವ ಕಾರ್ಯಕ್ರಮ ಆಗಿದ್ದರಿಂದ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರ್ತಾ ನಮ್ಮ ಭಾಷಣ ಮುಗಿಸ್ತೀನಿ ಸರ್. ಬಹಳ ಸಂತೋಷಪ್ಪ. ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಮಾತನ್ನು ಆಡಿದ್ದಕ್ಕೆ. 3ನೇ ತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸೋಣ. ನಿಯಮಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ. ಪ್ರತಿಯೊಂದು ತಂಡಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಪ್ರಶ್ನೆ ಬರ್ತಾ ಇದ್ದ ಹಾಗೆ 4 ಆಯ್ಕೆಗಳು ಬರುತ್ತೆ. ಸರಿಯಾದ ಉತ್ತರ ಹೇಳಿ. ಉತ್ತರ ಸರಿ ಇದ್ದರೆ 2 ಪುಸ್ತಕ ಬಹುಮಾನವಾಗಿ ಕೊಡ್ತೇವೆ. ತಮಗೆ ಉತ್ತರ ಗೊತ್ತಿಲ್ಲ ಅಥವಾ ತಪ್ಪು ಹೇಳಿದ್ರೆ ಪ್ರಶ್ನೆಯನ್ನು ಮುಂದಿನ ತಂಡಕ್ಕೆ ವರ್ಗಾಯಿಸ್ತೇವೆ. ಆದರೆ 3ನೇ ತಂಡಕ್ಕೆ ವರ್ಗಾಯಿಸೋಲ್ಲ. 2 ತಂಡಗಳಿಗೆ ಮಾತ್ರ ಉತ್ತರ ಕೊಡುವಂಥ ಅವಕಾಶ ಇರುತ್ತೆ. ತಾವು ಸಿದ್ಧವಾಗಿದ್ದೀರಿ ಅಂದರೆ ಶುರು ಮಾಡೇ ಬಿಡೋಣ. ತಂಡ 1 ತಮ್ಮ ಪ್ರಶ್ನೆ ಈಗ ಬಂತು. ಅರುಣಾಚಲ ಪ್ರದೇಶದ ಅಪಾತಾನಿ ಈ ಜನರ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಇದೆಯಲ್ಲ, ಅದರ ವಿಶೇಷತೆ ಏನು ಅಂತ ತಿಳ್ಕೋಬೇಕು. ಆಯ್ಕೆಗಳು ಈಗ ಬಂತು ಸರ್. ನಮ್ಮ ಆಯ್ಕೆ 4 ಹಿಮದಡಿ ಆಲೂಗಡ್ಡೆ ಕೃಷಿ. ತಂಡ 2 ತಮ್ಮ ಅನಿಸಿಕೆ ಏನು? ಆಯ್ಕೆ 2 ನೀರಾವರಿ ಭತ್ತದೊಂದಿಗೆ ಮೀನು ಸಾಕಾಣೆ. ಉತ್ತರವನ್ನು ನೋಡೋಣ. ನೀರಾವರಿ ಭತ್ತದೊಡನೆ ಮೀನು ಸಾಗಾಣಿಕೆ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ತಮಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಕ್ಯಾಲೆಂಡರ್ ಇತಿಹಾಸ ಮತ್ತು ವರ್ತಮಾನ NS ಶ್ರೀಧರಮೂರ್ತಿ ಬರೆದ ಪುಸ್ತಕ,
ನೀವು ಕಂಡಿಡಿಯದ ಕುದ್ಮುಲ್ ರಂಗರಾವ್ ವಿವೇಕ್ ರೈ ಬರೆದಿರುವಂಥ ಪುಸ್ತಕ 2 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ತಂಡ 2 ತಮಗೆ. ಈ ಅಪಾತನಿ ಅಂತಕ್ಕಂಥ ಸಾಂಪ್ರದಾಯಿಕ ಕೃಷಿ ನಿಜಕ್ಕೂ ಉತ್ತಮವಾದದ್ದು ಹಾಗೂ ಲಾಭದಾಯಕವಾದದ್ದು. ಇಲ್ಲಿ ಭತ್ತವನ್ನು ಬೆಳೆಸಬೇಕಾದ್ರೆ ನೀರನ್ನು ನಿಲ್ಲಿಸಿರಬೇಕಾಗುತ್ತೆ. ಆ ನೀರು ಸುಮ್ಮನೆ ವ್ಯರ್ಥವಾಗಿ ಯಾಕೆ ನಿಲ್ಲಿಸಬೇಕು ಅಂತ ಹೇಳಿ ಅಲ್ಲಿ ಮೀನನ್ನು ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಮೀನುಗಳೂ ಬೆಳೆಯುತ್ತೆ, ಜೊತೆಗೆ ಭತ್ತವೂ ಸಹ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಬೇಕು. ಭತ್ತ ಅಂದ ಕೂಡಲೇ ನಾವು ವಿಪರೀತ ಅದಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡ್ತೇವೆ ಅನ್ನೋ ಒಂದು ಕಲ್ಪನೆ ಇರುತ್ತೆ. ಇಲ್ಲಿ ಏನಾದರೂ ನೀವು ಕೀಟನಾಶಕವನ್ನು ಮತ್ತೊಂದನ್ನು ಹಾಕಿದ್ರೆ ಮೀನುಗಳು ಸತ್ತು ಹೋಗುತ್ತವೆ. ಹಾಗಾಗಿ ಮೀನುಗಳೂ ಉಳಿಬೇಕು, ಭತ್ತವೂ ಉಳಿಬೇಕು ಅಂದರೆ ಸಾವಯವ ಗೊಬ್ಬರವನ್ನೇ ಅವರು ಪ್ರಧಾನವಾಗಿ ಬಳಸ್ತಾರೆ. ನಿಜಕ್ಕೂ ಶ್ಲಾಘನೀಯವಾದಂಥ ಒಂದು ಕೃಷಿ ಪದ್ಧತಿ ಇದು. ತಂಡ 2 ತಮ್ಮ ಪ್ರಶ್ನೆ ಈಗ ಬಂತು. ಇಥಿಯೋಪಿಯಾದ ಲಾಲಿಬೆಲಾ ದೇವಾಲಯ ಇದನ್ನು ಹೇಗೆ ಕಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಆಯ್ಕೆಗಳು ಈಗ ಬಂತು. ಮೊದಲನೇ ಆಪ್ಷನ್, ನೆಲದ ಬಂಡೆಯನ್ನು ಕೆಳಕ್ಕೆ ಕೊರೆದು. ಉತ್ತರವನ್ನು ನೋಡೋಣ. ನೆಲದ ಬಂಡೆಯನ್ನು ಕೆಳಕ್ಕೆ ಕೊರೆದು ಈ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಅನ್ನೋದು ನಿಜಕ್ಕೂ ಗಮನೀಯವಾದಂಥ ಒಂದು ಉತ್ತರ. ಈ ಲಾಲಿಬೆಲಾ ಅನ್ನೋದು ಒಬ್ಬ ಅರಸನ ಹೆಸರು. ಇಥಿಯೋಪಿಯಾ ದೇಶಕ್ಕೆ ಸೇರಿದವನು. ಇಥಿಯೋಪಿಯಾ ದೇಶದ ಜನ ಕ್ರೈಸ್ತ ಧರ್ಮವನ್ನು ಪರಿಪಾಲಿಸ್ತಾ ಇರ್ತಾರೆ. ಹಾಗಾಗಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಥ ದೇವಾಲಯಗಳನ್ನು ನಿರ್ಮಿಸಬೇಕು ಅಂತ ಹೇಳಿ ಬಂಡೆಗಳನ್ನು ಕೋರಕೊಂಡು ಕೆಳಗಡೆ ಹೋಗ್ತಾರೆ. ಇದು ನಡೆಯೋದು 13ನೇ ಶತಮಾನದಲ್ಲಿ. ಸುಮಾರು 11 ಚರ್ಚ್ಗಳನ್ನು ಕಟ್ಟಿದ್ದಾರಂತೆ ಆ ಬೃಹತ್ ಬಂಡೆಯ ಒಳಗೆ. ಇದು ಬಹಳ ಬಹಳ ಅಪರೂಪವಾದ ರಚನೆ ಇಡೀ ಜಗತ್ತಿನಲ್ಲೇ. ಹಾಗಾಗಿ ಇವತ್ತು ಅದು ಯುನೆಸ್ಕೋ ಪಾರಂಪರಿಕ ತಾಣವಾಗಿ ಪ್ರಸಿದ್ಧಿಯನ್ನು ಗಳಿಸಿದೆ. ತಮಗೆ 2 ಪುಸ್ತಕಗಳನ್ನು ನಾನು ಕೊಡಬೇಕಾಗಿದೆ. 2 ಪುಸ್ತಕ. ಈಗಿಲ್ಲಿ ಎಲ್ಲವೂ ಮೆಸ್ಸಿ ಎಂ.ಆರ್. ಕಮಲ ಬರೆದಂಥ ಪುಸ್ತಕ, ಶ್ರವಣಪಥ ಎಂ. ಮಲ್ಲಿಕಾರ್ಜುನ್ ಅನುರಾಧ ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ತಂಡ 2 ತಮಗೆ. ಈಗ ತಂಡ 3ಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಪ್ರಶ್ನೆ ಬಂತು ಈಗ. ಬೆಂಗಳೂರಿನ ಲಾಲ್ಬಾಗಿನಲ್ಲಿರುವ ಗಾಜಿನ ಮನೆಗೆ ಸ್ಫೂರ್ತಿಯಾದ ಕಟ್ಟಡ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ನಮ್ಮ ಆಯ್ಕೆ ಬಂಕಿಂಗ್ಹ್ಯಾಮ್ ಪ್ಯಾಲೇಸ್. ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಂತ ಹೇಳ್ತಿದ್ದಾರೆ. ನಮಗೂ ಗೊತ್ತಿಲ್ಲ. ಏನು ಹೇಳ್ತೀರಿ ತಂಡ 1? ಆಯ್ಕೆ 3 ಸರ್, ಕ್ರಿಸ್ಟಲ್ ಪ್ಯಾಲೇಸ್. ಆಯ್ಕೆ 3 ಕ್ರಿಸ್ಟಲ್ ಪ್ಯಾಲೇಸ್ ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ಕ್ರಿಸ್ಟಲ್ ಪ್ಯಾಲೇಸ್ ಉತ್ತರ ಸರಿಯಾಗಿದೆ. ಮುದ್ದು ಮಗಳೇ ಮತ್ತೊಮ್ಮೆ ಹುಟ್ಟಿ ಬಾ, ಲತಾ ಶ್ರೀನಿವಾಸನ್ ಬರೆದ ಪುಸ್ತಕ. ಅಪರೂಪವಾದ ಪುಸ್ತಕ. ಮಹಾಕ್ಷತ್ರಿಯ ದೇವುಡು ಅವರು ಬರೆದ ಒಂದು ಅದ್ಭುತವಾದ ಕಾದಂಬರಿ. 2 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ತಂಡ 1 ತಮಗೆ. ಕ್ರಿಸ್ಟಲ್ ಪ್ಯಾಲೇಸ್ ಅನ್ನೋದು ಲಂಡನ್ನಲ್ಲಿದೆ. ಈ ಒಂದು ಅರಮನೆಯನ್ನು ನೋಡಿ ಅದರಷ್ಟು ದೊಡ್ಡದಾಗಿ ಅಲ್ಲದಿದ್ದರೂ ಸಹ ಅದರ ಹಾಗೆ ಒಂದು ಕಟ್ಟಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. 1889ರಲ್ಲಿ ಜಾನ್ ಕ್ಯಾಮರೂನ್ ಅಂತಕ್ಕಂಥ ಒಬ್ಬ ತಂತ್ರಜ್ಞ ಈ ಒಂದು ಗಾಜಿನ ಅರಮನೆಯನ್ನು ಕಟ್ತಾನೆ ಲಾಲ್ಬಾಗಲ್ಲಿ. ಕೊನೆಗೆ ಪ್ರಿನ್ಸ್ ಆಲ್ಬರ್ಟ್ ವಿಕ್ಟರ್ ಭಾರತ ದೇಶಕ್ಕೆ ಬರ್ತಾರೆ, ಬೆಂಗಳೂರಿಗೂ ಬರ್ತಾರೆ. 1854ರಲ್ಲಿ ಅವರು ಬಂದಾಗ ಈ ಗಾಜಿನ ಅರಮನೆಯ ಉದ್ಘಾಟನೆ ನಡೆಯುತ್ತೆ. ಗಾಜಿನ ಅರಮನೆ ಅದ್ಭುತವಾದಂಥ ರಚನೆ, ಅತ್ಯಂತ ಸರಳವಾಗಿ ನಿರ್ಮಿಸಿದ್ದಾರೆ. ಅದರ ನವೀಕರಣವೂ ಸಹ ಇತ್ತೀಚೆಗೆ ನಾವು ಮಾಡಿದ್ವಿ. ಮುಂದಿನ ಪ್ರಶ್ನೆಗಳು ಬರಬೇಕಾಗಿದೆ. ತಂಡ 1 ತಮಗೇನೆ. ತಮ್ಮ ಪ್ರಶ್ನೆ ಈಗ ಬಂತು. ಲಕ್ಕುಂಡಿ ಗ್ರಾಮವು ಮಧ್ಯಯುಗದಲ್ಲಿ ವಿಶೇಷವಾಗಿ ಯಾವುದಕ್ಕೆ ಹೆಸರುವಾಸಿಯಾಗಿತ್ತು ಅಂತ ತಿಳ್ಕೋಬೇಕು. 4 ಆಯ್ಕೆಗಳು ಈಗ ಬಂತು. ಉತ್ತರ 4 ನಾಣ್ಯ ಟಂಕಸಾಲೆ. ನಾಣ್ಯ ಟಂಕಸಾಲೆ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಸರಿಯಾಗಿದೆಯಾ ನೋಡೋಣ. ನಾಣ್ಯ ಟಂಕಸಾಲೆ ಉತ್ತರ ಸರಿಯಾಗಿದೆ. 2 ಪುಸ್ತಕ
ಕೊಡ್ತಾ ಇದ್ದೇವೆ. ಕುಪ್ಪಳ್ಳಿ ಡೈರಿ, ಹೀಚಿ ಬೋರ್ಲಿಂಗಯ್ಯ ಬರೆದಂಥ ಪುಸ್ತಕ, ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಬರೆದಂಥ ಪುಸ್ತಕ, 2 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ತಂಡ 1 ತಮಗೆ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಈ ನಾಣ್ಯ ಟಂಕಸಾಲೆ ಅಂದ ಕೂಡಲೇ ನಮಗೆ ಏನೆಲ್ಲ ಚಿತ್ರಗಳು ಕಣ್ಣು ಮುಂದೆ ಬರುತ್ತೆ ಅಂದರೆ, ಇತಿಹಾಸ ಕಾಲದಲ್ಲಿ ಈ ಲಕ್ಕುಂಡಿ ಪ್ರದೇಶ ದೊಡ್ಡ ವಾಣಿಜ್ಯ ಕೇಂದ್ರ ಆಗಿರಬೇಕಿದು. ಹಾಗಾಗಿ ಇಷ್ಟೊಂದು ದೇವಾಲಯಗಳನ್ನು ಕಟ್ಟಿಸಿದ್ದಾರೆ ಇಲ್ಲಿ. ಜೊತೆಗೆ ನಾಣ್ಯಗಳನ್ನು ಮುದ್ರಿಸಿ ಚಲಾಯಿಸುವಂತಹ ಸ್ಥಳ ಟಂಕಸಾಲೆ ಇಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಪುರಾವೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡೂ ದೊರಕಿದೆ ನಮಗೆ. ಲೊಕ್ಕಿ ಪೊನ್ನು ಅಂತ ಕರೀತಾರೆ, ಲೊಕ್ಕಿ ಗದ್ಯಾಣ ಅಂತ ಕರೀತಾರೆ. ಈ 2 ನಾಣ್ಯಗಳು ಇಲ್ಲೇ ಟಂಕಿಸಲ್ಪಟ್ಟದ್ದು ಅನ್ನೋ ವಿಚಾರ ಬಹಳ ಬಹಳ ಗಮನೀಯವಾಯಿತು. ಇತಿಹಾಸದಲ್ಲಿ ಮತ್ತು ಶಾಸನಗಳಲ್ಲಿ ನಾವು ಇವತ್ತು ಲಕ್ಕುಂಡಿ ಅಂತ ಏನು ಕರಿತೇವೆ, ಈ ಸ್ಥಳವನ್ನು ಲೊಕ್ಕಿಗುಂಡಿ ಅಂತ ಕರೀತಾ ಇದ್ರಂತೆ ಅವರು. ಈ ಲೊಕ್ಕಿಗುಂಡಿಯಲ್ಲಿ ಇರ್ತಕ್ಕಂಥ ಮೆಟ್ಟಿಲು ಬಾವಿ ಮತ್ತು ಇಲ್ಲಿರ್ತಕ್ಕಂಥ ಅಪರೂಪವಾದ ಸರಸ್ವತಿ ದೇವಸ್ಥಾನ ಏನಿದೆ ಅದನ್ನು ಇವತ್ತಿಗೂ ಸಹ ನಾವು ನೋಡಬಹುದು. ಅದ್ಭುತವಾದಂಥ ರಚನೆ ಇದು. ಸಂಪತ್ತು ಸಮೃದ್ಧಿಗೆ ಹೆಸರುವಾಸಿಯಾಗಿದ್ದ ಪ್ರದೇಶ ಈ ಲಕ್ಕುಂಡಿ ಪ್ರದೇಶ. ಮುಂದಿನ ಪ್ರಶ್ನೆಗೆ ಸಿದ್ಧವಾಗಿದ್ದೀರಿ ಅಲ್ವಾ? ಬಂತು ನೋಡಿ ಪ್ರಶ್ನೆ. ಮೇಘಾಲಯದ ಜೀವಂತ ಬೇರು ಸೇತುವೆಗಳನ್ನು ನಿರ್ಮಿಸಲು ಮುಖ್ಯವಾಗಿ ಯಾವ ಮರದ ಬೇರುಗಳನ್ನು ಬಳಸ್ತಾರೆ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ದೇವದಾರು ಸರ್. ಆಯ್ಕೆ 1 ದೇವದಾರು ಅಂತ ಹೇಳ್ತಾ ಇದ್ದಾರೆ. ತಂಡ 3 ಬಿದಿರು ಮಾತ್ರ. ಉತ್ತರವನ್ನು ನೋಡೋಣ. ಯಾವುದೂ ಅಲ್ಲ, ರಬ್ಬರ್ ರತ್ತಿ. ಇದನ್ನು ಫೈಕಸ್ ಎಲಾಸ್ಟಿಕಾ ಅಂತ ಕರೀತಾರೆ. ಇದನ್ನು ಅತ್ತಿ ಮರ ನಮಗೆಲ್ಲ ಪರಿಚಿತವಾಗಿರೋದು, ಆಲದ ಮರದ ಜಾತಿಗೆ ಬಹಳ ಹತ್ತಿರವಾದದ್ದು. ಇದರ ಬಿಳಲುಗಳು ಬೇರುಗಳು ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಹೆಣೆದು ಅವರು ಸೇತುವೆ ಥರ ನದಿಗಳ ಆಚೆ ಅಥವಾ ಯಾವುದಾದ್ರು ಹಳ್ಳ ಕೊಳ್ಳ ಇದ್ದರೆ ಅದನ್ನು ದಾಟೋದಕ್ಕೆ ಮಾಡ್ತಾರೆ. ಈ ರೀತಿಯಾದ ಜೀವಂತ ಸೇತುವೆಯನ್ನು, ಬೇರುಗಳ ಸೇತುವೆಯನ್ನು ಮಾಡಬೇಕು ಅಂತ ಹೇಳ್ತಂದರೆ 1 ವರ್ಷ 2 ವರ್ಷ 3 ವರ್ಷ 5 ವರ್ಷದಲ್ಲಾಗಲ್ಲ. ಇದಕ್ಕೆ 10 ರಿಂದ 20 ವರ್ಷಗಳು ಬೇಕಾಗುತ್ತೆ. ಅಷ್ಟುದ್ದ ಬೆಳೆದ ಮೇಲೆ ಈ ಸೇತುವೆಯನ್ನು ಜನ ಬಳಸೋದಕ್ಕೆ ಶುರು ಮಾಡ್ತಾರೆ. ಇದು ರಬ್ಬರ್ ರತ್ತಿ. ಇದು ಫೈಕಸ್ ಎಲಾಸ್ಟಿಕಾ ಅಂತ ಕರೀತಾರೆ. ಯಾಕಪ್ಪ ಎಲಾಸ್ಟಿಕಾ ಅಂತ ಕರೀತಾರೆ? ಏನು ಎಲಾಸ್ಟಿಕ್ ಥರ ಎಳಿತಾ ಇದ್ರಾ ಅಂದರೆ, ನಿಜವಾದ ರಬ್ಬರ್ ಮರ ಈ ಪ್ರದೇಶಕ್ಕೆ ಬರೋದಕ್ಕೆ ಮೊದಲು ಈ ಮರದಿಂದ ಸೋರ್ತಾ ಇದ್ದ ಅಂಟು ಏನಿತ್ತೋ ಆ ಅಂಟನ್ನೇ ಸಂಗ್ರಹ ಮಾಡಿ ಅದರಿಂದಲೇ ಕೃತಕವಾಗಿ ರಬ್ಬರನ್ನು ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಆಮೇಲೆ ನಿಜವಾದ ರಬ್ಬರ್ ಮರ ಬ್ರಿಟಿಷರು ಯಾವಾಗ ತರ್ತಾರೋ ಈ ಪ್ರದೇಶಕ್ಕೆ, ಆಮೇಲೆ ರಬ್ಬರ್ಗಾಗಿ ಅದನ್ನು ಬಳಸ್ತಾರೆ. ಈ ಒಂದು ಮರವನ್ನು ಕೇವಲ ಬೇರುಗಳಿಗೆ ಮತ್ತು ಮರದ ರಸವನ್ನೆಲ್ಲ ಔಷಧಕ್ಕೆ ಇತ್ಯಾದಿಗಳಿಗೆಲ್ಲ ಬಳಸೋದಕ್ಕೆ ಶುರು ಮಾಡ್ತಾರೆ. 3ನೇ ತಂಡ ತಮ್ಮ ಪ್ರಶ್ನೆ. ಟರ್ಕಿಯ ಡೆರಿಂಕುಯು ಭೂಗತ ದೇವಾಲಯ ಅಥವಾ ಭೂಗತ ರಚನೆ ಏನಿದೆ, ಇದರ ವಿಶೇಷ ಏನು, ಇದರ ಉದ್ದೇಶ ಏನು ಅಂತ ತಿಳ್ಕೋಬೇಕು. ಆಯ್ಕೆಗಳು ಈಗ ಬಂತು. ತುರ್ತು ಜನ ಮತ್ತು ಪಶುಗಳಿಗೆ ಆಶ್ರಯ. ಉತ್ತರವನ್ನು ನೋಡೋಣ. ತುರ್ತು ಸಂದರ್ಭದಲ್ಲಿ ಜನರಿಗೂ ಮತ್ತು ಪಶುಗಳಿಗೂ ಆಶ್ರಯವನ್ನು ಕಲ್ಪಿಸೋದಕ್ಕೆ ನೆಲದ ಅಡಿಯಲ್ಲೇ ಒಂದು ನಗರವನ್ನು ನಿರ್ಮಿಸಿದ್ದಾರಂತೆ. ಡೆರಿಂಕುಯು ಅಂತ ಕರೀತಾರೆ. ಇವತ್ತಿಗೂ ಈ ನಗರವನ್ನು ನೋಡಬಹುದು ನಾವು ಟರ್ಕಿ ದೇಶದಲ್ಲಿ. ಹಲವು ಅಂತಸ್ತುಗಳು. ಈ ಅಂತಸ್ತುಗಳಲ್ಲಿ ಹೇಗೆ ನಾವು ನಮಗೆ ಒಂದು ಮನೆಯನ್ನು ಕಟ್ಕೊಂಡಿದ್ದೇವೋ ಹಾಗೆ ಮನೆಗಳು ಇರುತ್ತೆ. ಆದರೆ ಅಷ್ಟೂ ಜನ ಒಟ್ಟಿಗೆ ವಾಸ ಮಾಡ್ತಾಯಿದ್ರು. ದನಕರುಗಳಿಗೆ ಬೇರೆ ಇರೋದು ಮತ್ತು ಗಾಳಿಯ ಸರಬರಾಜು ಆಗಬೇಕಲ್ಲ. ಗಾಳಿಯ ಸರಬರಾಜು ಮತ್ತು ಗಾಳಿ ಹೊರ ಹೋಗೋದಕ್ಕೆ ವಿಶೇಷವಾದ ರಚನೆಗಳನ್ನು ಮಾಡೋರು. ಆದರೆ ಆ ರಚನೆಗಳ ಮೂಲಕ ಮಳೆ ನೀರು ಒಳಗೆ ಬರಬಾರ್ದು. ಆ ರೀತಿ ವಿಶೇಷವಾದ ರಚನೆಗಳನ್ನು ಮಾಡಿದ್ರಂತೆ. ಅದರಲ್ಲಿ
ಇದರಲ್ಲಿ ಪಶುಗಳಿಗೆ ಶಾಲೆಗಳನ್ನು ಏರ್ಪಡಿಸಿದ ಹಾಗೆ ಧನಧಾನ್ಯಗಳನ್ನು ಶೇಖರಿಸೋದಕ್ಕೂ ಸ್ಥಳಗಳು ಇದ್ದವು, ಪ್ರಾರ್ಥನೆಯನ್ನು ಮಾಡೋದಕ್ಕೂ ಸ್ಥಳಗಳಿದ್ವು. ಒಟ್ಟಿನಲ್ಲಿ ಶತ್ರುಗಳು ದಂಡೆತ್ತಿ ಬಂದಾಗ ಅವರಿಗೆ ಇಲ್ಲೊಂದು ಜನವಸತಿ ಇತ್ತು ಅಂತ ಗೊತ್ತೇ ಆಗಬಾರ್ದು. ಆ ರೀತಿ ಭೂಮಿಯ ಕೆಳಗೆ ಒಂದು ನಗರವನ್ನು ರಚನೆ ಮಾಡಿಕೊಂಡಿದ್ರಂತೆ. ಅದ್ಭುತವಾದಂಥ ಸ್ಥಳ. ಆಕಾಶ ಬುಟ್ಟಿ ಲೋಕೇಂದ್ರ ಸೂರ್ಯ ಬರೆದಂಥ ಪುಸ್ತಕ, ತುಂಗ ವಿ ಗಾಯತ್ರಿ ಬರೆದಂಥ ಪುಸ್ತಕ, ಎರಡೂ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಣಿಪುರದ ಲೋಕ್ತಕ್ ಸರೋವರದ ಫುಮ್ದಿ ಅಂದರೆ ಏನು? ಫುಮ್ದಿ ಅಂದರೆ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಆಪ್ಷನ್ 2 ಉಪ್ಪಿನ ಅರಳಿನ ತೇಲು ದ್ವೀಪ. ತಂಡ 2 ಹಿಮದ ತೇಲುವ ದ್ವೀಪ. ಉತ್ತರವನ್ನು ನೋಡೋಣ. ಸಾವಯವ ಪದಾರ್ಥಗಳ ತೇಲುವ ದ್ವೀಪ ಇದು. ಇಡೀ ಜಗತ್ತಲ್ಲೇ ಈ ಒಂದು ಪ್ರದೇಶ ಬಹಳ ಅಪರೂಪವಾದದ್ದು. ಕೈಬುಲ್ ಲಾಂಚೋ ಅಂತ ಒಂದು ಪ್ರದೇಶ ಇದೆ. ಇಲ್ಲಿ ತೇಲುವ ರಾಷ್ಟ್ರೀಯ ಉದ್ಯಾನವನ ಉಂಟು. ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂದರೆ ಏನು, ಎಷ್ಟು ದೊಡ್ಡದಾಗಿರುತ್ತೆ, ಬೃಹತ್ತಾಗಿರುತ್ತೆ, ಎಷ್ಟೆಲ್ಲ ಮರಗಳಿರುತ್ತೆ, ಪ್ರಾಣಿಗಳು ಪಕ್ಷಿಗಳು ಇರುತ್ತೆ, ಇವೆಲ್ಲ ಗೊತ್ತಿರೋದು ನಮಗೆ. ಆದರೆ ಇವೆಲ್ಲ ಬಯಲು ಪ್ರದೇಶದಲ್ಲಿ ಇರುತ್ತವೆ. ಆದರೆ ಇಲ್ಲಿ ತೇಲುವ ಉದ್ಯಾನವನ ತೇಲಬೇಕು ಅಂತ ಹೇಳ್ತಂದರೆ ಮಣ್ಣು ಇರಬೇಕಲ್ವಾ? ಮಣ್ಣು ಇದೆಯಾ ಇಲ್ಲಿ ಅಂತ ಕೇಳ್ತಂದರೆ ಮಣ್ಣಿಗಿಂತ ಹೆಚ್ಚಾಗಿ ಈ ಮರಳು ಮತ್ತು ಮರದ ಚೂರುಗಳು, ಎಲೆಗಳು, ಒಣಗಿದ ಬಳ್ಳಿಗಳು ಇತ್ಯಾದಿ ಸಾವಯವ ವಸ್ತುಗಳು ಏನಿದೆ ಅವೆಲ್ಲ ಶತಮಾನಗಳ ಅವಧಿಯಲ್ಲಿ ಸಂಗ್ರಹ ಆಗಿ ಅದೇ ಒಂದು ನೆಲದ ಹಾಗೆ, ಒಂದು ದ್ವೀಪದ ಹಾಗೆ ರೂಪುಗೊಂಡಿದೆಯಂತೆ. ಅನೇಕ ಪ್ರಾಣಿಗಳು ಸಹ ಬಂದು ಇಲ್ಲಿ ವಾಸ ಮಾಡ್ತಾ ಇವೆ. ಹಾಗಾಗಿ ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂತ ಇದನ್ನು ಕರೀಬಹುದು. ಸಂಗೈ ಅಂತಕ್ಕಂಥ ಒಂದು ಅಪರೂಪದ ಜಿಂಕೆ ಈ ಪ್ರದೇಶದಲ್ಲಿ ವಾಸ ಮಾಡುತ್ತಂತೆ. ಇದನ್ನು ಫುಮ್ದಿ ಅಂತ ಕರೀತಾರಂತೆ ಸ್ಥಳೀಯರು. ಮುಂದಿನ ಪ್ರಶ್ನೆ. ಫ್ರಾನ್ಸ್ನ ಲಾಸ್ಕೋ ಗುಹಾ ಚಿತ್ರಗಳು ಆಧುನಿಕ ಕಾಲದಲ್ಲಿ ಹೇಗೆ ಪತ್ತೆಯಾದವು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಆಪ್ಷನ್ 4 ಹುಡುಗರು ಮತ್ತು ನಾಯಿ. ಹುಡುಗರು ಮತ್ತು ನಾಯಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಹುಡುಗರು ಮತ್ತು ನಾಯಿ ಅನ್ನೋದು ಸರಿಯಾದ ಉತ್ತರ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ತಂಡ 2. ನನ್ನ ಹೆಸರು ಸಿನ್ನಮಾನ್, ವಿಕಾಸ್ ಪ್ರಭಾಕರ್ ಜೋಶಿ ಬರೆದಂಥ ಪುಸ್ತಕ. ನಿರೂಪಿಸಿ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ತಂಡ 2 ತಮಗೆ. ಈ ಲಾಸ್ಕೋ ಗುಹಾ ಚಿತ್ರ ಬಹಳ ಹಳೆಯದು. ಆದರೆ ಕಾಲಕ್ರಮೇಣ ಜನಕ್ಕೆ ಇದರ ಬಗ್ಗೆ ಅಂತಹ ಆಸಕ್ತಿ ಏನು ಬರಲಿಲ್ಲ, ಮರೆತು ಬಿಟ್ಟರು ಅವರು. ಹಾಗಾಗಿ ಕಲ್ಲು ಮಣ್ಣು ಪೊದೆ ಗಿಡ ಮರ ಬಳ್ಳಿ ಎಲ್ಲ ಬೆಳೆದು ಬಿಟ್ಟಿದ್ದೆಲ್ಲ ಮುಚ್ಚೋಗ್ಬಿಟ್ಟಿತ್ತು ಸಂಪೂರ್ಣವಾಗಿ. ಒಂದು ಸಲ ಸಾಯಂಕಾಲ ಒಂದಷ್ಟು ಹುಡುಗರು ಆಟ ಆಡೋಕ್ಕೆ ಬರ್ತಾರೆ. ಒಂದು ನಾಯಿಯೂ ಅವ್ರ ಜೊತೆಗೆ ಬರುತ್ತೆ. ಹಾಗೆ ಹುಡುಗರು ಇಲ್ಲೇನೋ ಇದ್ದಂಗೆ ಇದೆಯಲ್ಲ ಅಂತ ನೋಡೋಕ್ಕೆ ಹೋಗ್ತಾರೆ. ಒಳಗೆ ಹೋಗ್ತಾರೆ. ನಾಯಿಯೂ ಹಿಂಬಾಲಿಸುತ್ತೆ. ನಾಯಿಯೇ ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗುತ್ತೆ. ನೋಡಿದಾಗ ಗೋಡೆಗಳ ಮೇಲೆ ಅದ್ಭುತವಾದ ವರ್ಣಚಿತ್ರವನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಹೊರಗಡೆ ಬಂದು ಎಲ್ರಿಗೂ ಹೇಳ್ತಾರೆ. ಆಗ ಕ್ರಮಬದ್ಧವಾಗಿ ಒಂದು ಅನ್ವೇಷಣೆಯನ್ನು ಮಾಡಿದಾಗ ಅಲ್ಲಿನ ಗುಹಾ ಚಿತ್ರಗಳ ಅದ್ಭುತ ಸಂಪತ್ತು ಇರೋದು ಗೊತ್ತಾಗುತ್ತೆ. ಹೀಗೆ ತಮಾಷೆಗಾಗಿ ಹೊರಟಂಥ ಹುಡುಗರು, ಅವರ ಜೊತೆ ಇದ್ದಂಥ ನಾಯಿ ಅದ್ಭುತ ಸಂಪತ್ತಿನ ಒಂದು ಪರಿಚಯವನ್ನು ಮಾಡಿಕೊಡುತ್ತೆ ಫ್ರಾನ್ಸ್ ದೇಶದಲ್ಲಿ. ಆಮೇಲೆ ಏನಾಗುತ್ತೆ ಅಂದರೆ ಜನ ವಿಪರೀತವಾಗಿ ನುಗ್ಗೋಕ್ಕೆ ಶುರು ಮಾಡ್ತಾರೆ. ಅಂತಹ ಸ್ಥಳಗಳಲ್ಲಿ ಏನಾಗುತ್ತೆ ಅಂದರೆ ಉಸಿರಾಡು ಬಿಟ್ಟಂಥ ಗಾಳಿ ಏನಿದೆ, ಆ ಗಾಳಿ ಹೊರಗಡೆ ಹೋಗೋದಕ್ಕೆ ಅವಕಾಶ ಇರೋಲ್ಲ. ಯಾಕಂದರೆ ಗುಹೆ ಅಲ್ವಾ. ಹಾಗೆ ಅಲ್ಲೇ ಸಂಗ್ರಹ ಆಗಿ ಆ ಬಣ್ಣ ಏನಿದೆ ಮೆತ್ತಿದ್ರು ಅದೆಲ್ಲ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಆಮೇಲೆ ಸರ್ಕಾರದವರು ಬಹಳ ಕಟ್ಟುನಿಟ್ಟಾಗಿ ಅಲ್ಲಿ ಹೆಚ್ಚಿನ ಜನ ಬರಬಾರ್ದು, ದಿನಕ್ಕಿಷ್ಟೇ ಜನ ಬರಬೇಕು, ಹೀಗೆಲ್ಲ ಕಾನೂನನ್ನು ತಂದು ಅದನ್ನು ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ. 3ನೇ ತಂಡ ತಮ್ಮ ಪ್ರಶ್ನೆ. ಬೆಂಗಳೂರಿನ ಕಬ್ಬನ್ ಪಾರ್ಕಿನ
ಅಧಿಕೃತ ಹೆಸರು ಏನು ಅಂತ ಜಯಚಾಮರಾಜೇಂದ್ರ ಮೃಗಾಲಯ. ಹಾಂ? ಜಯಚಾಮರಾಜೇಂದ್ರ ಮೃಗಾಲಯ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ಕಬ್ಬನ್ ಪಾರ್ಕ್, ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಇದೆ ಅಲ್ವಾ, ನೋಡಿದ್ದೀರಿ ಅಲ್ವಾ? ಈ ಕಬ್ಬನ್ ಪಾರ್ಕ್ ಅನ್ನೋದು ಇತ್ತೀಚೆಗೆ ನಾವು ಇಟ್ಟ ಹೆಸರು. ಹಿಂದೆ ಏನು ಹೆಸರು ಇತ್ತು ಅಂತ ಆಯ್ಕೆಗಳನ್ನು ನೋಡ್ತೀರಾ, ಹಾಗೆ ಉತ್ತರ ಕೊಡ್ತೀರಾ? ಹಾಗೆ ಹೇಳಿ ಅಂದರೆ ಹೇಳ್ತೀನಿ ಸರ್. ಬೇಕಾ? ಆಯ್ಕೆ ಫಸ್ಟ್ ಹೇಳ್ತೀನಿ ಸರ್, ಇದಿಲ್ಲ ಅಂದರೆ ಆಪ್ಷನ್ ಹೇಳಿ. ಆಹಾ, ಇವ್ರದ್ದು ನೋಡಿ ಹೇಗಿದೆ ಇವ್ರದ್ದು. ಉತ್ತರ ಕೊಡ್ತೀನಿ. ಅಕಸ್ಮಾತ್ ತಪ್ಪಿದ್ರೆ ಇನ್ನೊಂದು ಅವಕಾಶ ಕೊಡಿ. ಜಯಚಾಮರಾಜೇಂದ್ರ ಉದ್ಯಾನವನ ಅಂತ. ಉದ್ಯಾನವನ. ಆಯ್ಕೆಗಳನ್ನು ನೋಡೋಣ. ತಮ್ಮ ಉತ್ತರ ನಮ್ಮ ಆಯ್ಕೆಗಳಲ್ಲಿ ಇಲ್ಲ. ರಜಲ್ ಪಾರ್ಕ್. ತಂಡ ಒಂದು. ನಾಲ್ಕನೇ ಉತ್ತರ ವಿಕ್ಟೋರಿಯಾ ಗಾರ್ಡನ್. ವಿಕ್ಟೋರಿಯಾ ಗಾರ್ಡನ್. ಉತ್ತರವನ್ನು ನೋಡೋಣ. ಮೀಟ್ಸ್ ಪಾರ್ಕ್ ಅನ್ನೋದು ಕಬ್ಬನ್ ಪಾರ್ಕಿನ ಮೂಲ ಹೆಸರು. ಈ ಮೀಟ್ಸ್ ಅಂದರೆ ಏನು ಅಂತ ತಿಳ್ಕೋಬೇಕು. 1870ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ಆಯುಕ್ತ ಇರ್ತಾನೆ, ಸರ್ ಜಾನ್ ಮೀಡ್ ಅಂತ ಆತನ ಹೆಸರು. ಆತನ ಗೌರವಾರ್ಥವಾಗಿ ಏನು ಈ ಉಪ ಉದ್ಯಾನವನ ಅಂದರೆ ಲಾಲ್ಬಾಗ್ ಅನ್ನೋದು ಪ್ರಧಾನವಾದಂಥ ಒಂದು ಉದ್ಯಾನವನ ಆಗಿರುತ್ತೆ. ಹಾಗಾಗಿ ಈ ಪ್ರದೇಶವನ್ನು ನಮ್ಮ ಕನ್ನಡಿಗರು, ನಮ್ಮ ಬೆಂಗಳೂರವರು ಏನು ಕರೀತಾರೆ ಅಂದರೆ ಚಿಕ್ಕ ಲಾಲ್ಬಾಗ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಅದು ದೊಡ್ಡ ಲಾಲ್ಬಾಗು, ಇದು ಚಿಕ್ಕ ಲಾಲ್ಬಾಗು ಅಂತ ಕರೀತಾ ಇರ್ತಾರೆ. ಆದರೆ ಮೂಲ ಹೆಸರು ಮೀಟ್ಸ್ ಪಾರ್ಕ್ ಅಂತ. ಆಮೇಲೆ ಇದನ್ನು ಮಾರ್ಕ್ ಕಬ್ಬನ್ ಅವರ ಗೌರವಾರ್ಥ, ಮಾರ್ಕ್ ಕಬ್ಬನ್ ಅವರ ಶಿಲ್ಪ ಇವತ್ತಿಗೂ ಅಲ್ಲಿನ ಹೈಕೋರ್ಟ್ ಮುಂದೆ ಇದೆ, ನಾವು ನೋಡಬಹುದು. ಈ ಪ್ರದೇಶವನ್ನು ಕಬ್ಬನ್ ಪಾರ್ಕ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಯಾವುದೇ ರೀತಿಯಾದ ಮುಷ್ಕರ ನಡೀಬೇಕು ಅಂತ ಹೇಳ್ತಂದರೆ ಅದು ಕಬ್ಬನ್ ಪಾರ್ಕಲ್ಲಿ ನಡೀತಾ ಇತ್ತು ಆಗಿನ ಕಾಲದಲ್ಲಿ. ಈಗ ಫ್ರೀಡಮ್ ಪಾರ್ಕಲ್ಲಿ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಕ್ವಿಜ್ ಮಾಡಬೇಕು ಆಸೆ ಇದೆ, ಆದರೆ ಸಮಯ ಹೇಳ್ತಾ ಇದ್ದೆ ಮುಗೀತಾ ಬಂತಪ್ಪ ಅಂತ ಹೇಳಿ. ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸಲೇಬೇಕಾಗಿದೆ. ಪುಸ್ತಕಗಳನ್ನು ಕೊಡುವ ಕೆಲಸ ಬಾಕಿ ಉಳಿದಿದೆ. ತಂಡ ಒಂದು, ದಯವಿಟ್ಟು ಬನ್ನಿ. ತಂಡ ಒಂದು 4 ಪುಸ್ತಕಗಳನ್ನು ಬಹುಮಾನವಾಗಿ ಪಡೀತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಬನ್ನಿ ಬನ್ನಿ. ತಂಡ 2 ದಯವಿಟ್ಟು ಬನ್ನಿ. 2, 4, 6 ಪುಸ್ತಕಗಳನ್ನು ಪಡೆದಿದ್ದಾರೆ ತಂಡ 2. ಅಭಿನಂದನೆಗಳು ತಮಗೆ. ತಂಡ 3 ದಯವಿಟ್ಟು ಬನ್ನಿ. ಆಕಾಶ ಬುಟ್ಟಿ, ತುಂಗ 2 ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಈಗಿನ ಹೆಸರು ಜಯಚಾಮರಾಜೇಂದ್ರ ಅಲ್ವಾ ಸರ್? ಈಗಿನ ಹೆಸರು ದಯವಿಟ್ಟು ಕುಳಿತುಕೊಳ್ಳಿ. ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಇಲ್ಲಿನ ಕಾರ್ಮಿಕರಿಗಾಗಿ ನಡೆಸ್ತಾ ಇದ್ದಂಥ ವಿಶೇಷ ಕ್ವಿಜ್ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸ್ತಾ ಇದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.